ಹಾಯ್ ಎಲ್ಲರಿಗೂ, ಇದು ಸಂಡೇ ವ್ಲಾಗ್. ಇವತ್ತು ನಾನು ಸುಮಾರು ಒಂದು 3-4 ತರಕಾರಿನ ತೊಗೊಂಬಂದು ನೀಟಾಗಿ ಉಪ್ಪು ನೀರಲ್ಲೆಲ್ಲ ತೊಳೆದು ಆರಾಕಿದ್ದೆ. ಅದೆಲ್ಲ ಒಣಗಿ ಆದಮೇಲೆ ಇವಾಗ ಬಾಕ್ಸಿಗೆ ಎತ್ತಿಟ್ಕೊತಾ ಇದ್ದೀನಿ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಒಂದೊಂದು ದಿನ ಒಂದೊಂದು ತರಕಾರಿ ತೊಗೊಂಬರ್ತೀನಿ. ಆವಾಗ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳೋದಕ್ಕೆ ಕಷ್ಟ ಆಗಿಬಿಡುತ್ತೆ. ತರಕಾರಿ ಎಲ್ಲ ಎತ್ತಿಟ್ಕೊಂಡಾಯಿತು. ಇವಾಗ ಮಧ್ಯಾಹ್ನದ ಊಟಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಅನ್ನನ ಮಾಡ್ಕೊಳ್ಳೋಣ ಅಂದರೆ ಗಾರ್ಲಿಕ್ ರೈಸನ್ನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕುಟಾಣಿ ತೊಗೊಂಡಿದ್ದೀನಿ, ಅದಕ್ಕೆ ಬಿಡಿಸಿರುವಂತಹ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ ಪೌಡ್ರನ್ನ ತೊಗೊಂಡಿದ್ದೀನಿ, ಹಾಗೆ ಉಪ್ಪನ್ನು ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಚೆನ್ನಾಗಿ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏನು ಕುಟ್ಟಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಎಣ್ಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡಿ ಆದಮೇಲೆ ಮಾಡಿಟ್ಟಿರೋ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟೇ ಸಿಂಪಲ್ಲಾಗಿ ಗಾರ್ಲಿಕ್ ರೈಸ್ ರೆಡಿ ಆಗುತ್ತೆ. ಇವಾಗ ಗಾರ್ಲಿಕ್ ರೈಸ್ ಸ್ವಲ್ಪ ಅಂದರೆ ಹೀಟ್ ಆಗುತ್ತೆ ಅಲ್ವಾ ಬಾಡಿಗೆ, ಅದಕ್ಕೆ ನಾನು ಸ್ವಲ್ಪ ರಾಗಿ ಅಂಬಲಿನ ಮಾಡ್ಕೊತಾ ಇದ್ದೀನಿ. ಊಟ ಆದಮೇಲೆ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರಾಗಿ ಅಂಬಲಿನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇಷ್ಟೇ ಹೊತ್ತಿಗೆ ರಾಗಿ ಅಂಬಲಿ ಕುಡಿಬೇಕು ಅನ್ನೋದು ಏನು ರೂಲ್ಸ್ ಇಲ್ಲ. ಸೊ ಹಾಗಾಗಿ ಯಾವಾಗ ಬೇಕಾದರೆ ಅವಾಗ ಕುಡಿಬೋದು. ಮತ್ತು ಬಾಡಿನ ಸಿಕ್ಕಾಪಟ್ಟೆ ತಂಪು ಕೂಡ ಮಾಡುತ್ತೆ. ಮತ್ತು ಗಾರ್ಲಿಕ್ ರೈಸ್ ಪ್ಲೇನಾಗಿ ತಿನ್ನೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಹಪ್ಪಳನ ಜೊತೆ ತಿನ್ನೋಣ ಅಂತ ಅಂದ್ಬಿಟ್ಟು ಹಪ್ಪಳನ ಕರ್ಕೋತಾ ಇದ್ದೀನಿ. ನನ್ನ ಇವತ್ತಿನ ಮೆನ್ಯೂ ಹೇಗಿತ್ತು ಅಂತ ಹೇಳಿದ್ರೆ ಗಾರ್ಲಿಕ್ ರೈಸು, ರಾಗಿ ಅಂಬಲಿ, ಹಪ್ಪಳ ಹಾಗೆ ಸೌತೆಕಾಯಿ.